ಒಂದು ತಿಳ್ಕೊಬೇಕು ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರಿಗಿನ ಇಲ್ಲಿ ಮುಖ್ಯವಾಗಿ ನದಿ ವಿವಾದಗಳಿಗೆ ಸಂಬಂಧಪಟ್ಟಂತೆ PSI ಪರೀಕ್ಷೆಯಲ್ಲಿ ಒಂದೆರಡು ಪ್ರಶ್ನೆಗಳು, ಒಂದು ಪ್ರಶ್ನೆ ಇಲ್ಲಾಂದ್ರೆ PSI ಪರೀಕ್ಷೆಯಲ್ಲಿ ಪ್ರಬಂಧಗಳು ಬರುವಂಥ ಸಂದರ್ಭಗಳು ಇದಾವೆ. ಈಗ ನಾವು ಎಕ್ಸಾಮ್ ಬರೆಯಕ್ಕೆ ಹೋದಾಗ ಕಾವೇರಿ ನದಿ ವಿವಾದ ಅಂತ ಕೊಟ್ಟಿದ್ದ, ಕೃಷ್ಣ ನದಿ ವಿವಾದ ಅಂತ ಕೊಟ್ಟಿದ್ದ, ಮಹದಾಯಿ ನದಿ ವಿವಾದ ಅಂತ ಕೊಟ್ಟಿದ್ದ. ಇಲ್ಲಪ್ಪ ಅಂತಂದ್ರೆ ಈಗ ಟೋಟಲ್ ಅಂತಾರಾಜ್ಯ ನದಿ ವಿವಾದಗಳಂತ ಕೊಟ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಅಂತಾರಾಜ್ಯ ನದಿ ವಿವಾದಗಳಂತ ಕೊಟ್ಟರೆಗಿನ ಒಂದು 3-4 ನದಿಗಳ ಬಗ್ಗೆ ನೀವು ಬರಿಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ನೀವು ಏನು ಗಮನಿಸ್ಬೇಕಂದ್ರೆ, ನೀವು ಫಸ್ಟ್ ರ್ಯಾಂಕ್ ಬರಬೇಕು, ಇಲ್ಲ ಜಿಯೋಗ್ರಫಿ ಬಗ್ಗೆ ಪರ್ಫೆಕ್ಟಾಗಿ ತಿಳ್ಕೋಬೇಕು, ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಮಿಸ್ ಆಗಬಾರ್ದು ಅಂತಂದರೆ ನಿಮ್ಮ ಹತ್ರ ಮುಖ್ಯವಾಗಿ ಒಂದು ಭಾರತದ ಭೂಪಟ, ಒಂದು ಕರ್ನಾಟಕದ ಭೂಪಟ, ಇನ್ನೊಂದು ಪ್ರಪಂಚದ ಭೂಪಟ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 3 ಭೂಪಟಗಳನ್ನು ತಗೊಂಡಿರ್ಬೇಕಂತ. 3 ಭೂಪಟಗಳನ್ನು ತಗೊಂಡಿಗೆಸೆ ಈಗ ನದಿಗಳ ಬಗ್ಗೆ ನಾವು ಸ್ಟಡಿ ಮಾಡುವ ಸಂದರ್ಭದಲ್ಲಿ ಭೂಪಟವನ್ನು ನಾವು ವೀಕ್ಷಣೆ ಮಾಡಬೇಕು. ಭೂಪಟವನ್ನು ವೀಕ್ಷಣೆ ಮಾಡಿದ್ರಿನ ನಮಗೆ ಈಸಿ ನದಿ ವಿವಾದಗಳನ್ನು ಬರಲಿ, PSIಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗೂ ನಮಗೆ ಮಿಸ್ ಆಗೋಕ್ಕೆ ಚಾನ್ಸಸ್ ಇರೋಂಗಿಲ್ಲ. ಮತ್ತು ಆದಷ್ಟು ಬೇಗ ನಾವು ನೆನಪಿಟ್ಕೋಬೇಕು. ನೀವು ಅದು ಈಗ ಯಾವುದೋ ಒಂದು ಭೂಪಟ ಅಂತ ಕರಿ, ಭಾರತದ ಭೂಪಟ ಎಷ್ಟು ಬಿಡ್ಬೋದು? ಅಬ್ಬಾಬ್ ಅಂದರೆ ಒಂದು 250 ರೂಪಾಯಿ ಬಿಡ್ಬೋದು. ಚೆನ್ನಾಗಿರೋದು ಹೇಳ್ಕತ್ತೀನಿ. ಮತ್ತೆ ಎಲ್ಲಿ ದಾರ್ಯಾಗ ಅಲ್ಲಿ ಮಾರಕ್ಕೆ ಬಂದಲ್ಲಿ ಒಂದು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿಗೂ ಸಿಗ್ತದ. ಬಟ್ ಏನಂದರೆ ಚೆನ್ನಾಗಿರೋದು 250 ರೂಪಾಯಿ ಕೊಟ್ಟಿಗೆಸೆ ಒಂದು ಭಾರತದ ಭೂಪಟ ತಗೋಬೇಕು. ಇನ್ನೊಂದು 250 ರೂಪಾಯಿ ಕೊಟ್ಟಿಗೆಸೆ ಕರ್ನಾಟಕದ ಭೂಪಟ, ಇನ್ನೊಂದು ಪ್ರಪಂಚದ ಭೂಪಟ. 3 ಭೂಪಟಗಳು ಮನೆಗೆ ಸಿಗಾಕಿರ್ಬೇಕು. ನಾವು ಯಾವಾಗಲೂ ಅದನ್ನ ಗಮನಿಸ್ತಿರ್ಬೇಕಂತ. ಭೂಪಟಗಳು ನೋಡ್ತಾನೆ ಇರ್ಬೇಕು. ಯಾವ ರಾಜ್ಯ ಎಲ್ಲಿ ಬರ್ತದ, ಯಾವ ದೇಶ ಎಲ್ಲಿ ಬರ್ತದ, ಯಾವ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಐತೆ, ಯಾವ ಡ್ಯಾಮ್ಗಳು ಎಲ್ಲಿ ಬರ್ತಾವ, ಯಾವ ನದಿಗಳು ಎಕಡೆ ಇರ್ತಾವ, ಅರಬ್ಬಿ ಸಮುದ್ರ ಎಲ್ಲಿ ಐತೆ, ಬಂಗಾಳ ಕೊಲ್ಲಿ ಎಲ್ಲಿ ಐತೆ, ಮತ್ತೆ ಹಿಂದೂ ಮಹಾಸಾಗರ ಎಲ್ಲಿ ಐತೆ, ನಮ್ಮ ಭಾರತ ಸುತ್ತಮುತ್ತ ಯಾವ್ಯಾವ ದೇಶಗಳಿದಾವ ಅಂತ ನಾವು ಗಮನಿಸ್ಬೇಕಾಗ್ತದೆ. ಇಂಪಾರ್ಟೆಂಟ್. ಮತ್ತೆ ಕರ್ನಾಟಕದ ಭೂಪಟ ನೋಡಿದ್ರಿಗಿನ ಕರ್ನಾಟಕ ಸುತ್ತಮುತ್ತ ಯಾವ್ಯಾವ ಸ್ಟೇಟ್ಗಳು ಬರ್ತಾವ, ಕರ್ನಾಟಕ ಯಾವ ದಿಕ್ಕಿನಾಗ ಐತೆ, ಏನು ಅರಬ್ಬಿ ಸಮುದ್ರ ಕಡೆ ಐತೆ, ಏನು ಪಶ್ಚಿಮ ಬೇ ಆಫ್ ಬೆಂಗಾಲ್ ಕಡೆ ಐತೆ. ಭಾಳ ಇಂಪಾರ್ಟೆಂಟು. ನಮಗೆ ಭೂಪಟವನ್ನು ನಾವು ಕರೆಕ್ಟಾಗಿ ನೋಡಿಬಿಟ್ರಿಗಿನ ಭೂಪಟದಿಂದ ನಾವು ಎಷ್ಟೋ ವಿಷಯಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಸುಲಭವಾಗಿ ಕಲಿಬೋದು ಅಂತ. ಭೂಪಟಗಳು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವು ಭೂಪಟಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೋಗ್ಬಾರ್ದು. ಭೂಪಟ ನಾವು ಪರ್ಫೆಕ್ಟಾಗಿ ತಿಳ್ಕೊಂಬಿಟ್ರಿಗಿನ ನಮಗೆ 90% ಜಿಯೋಗ್ರಫಿ ಕಂಪ್ಲೀಟ್ ಆದಂಗೆ ಸರಿ. ಅದಕ್ಕೆ ಭೂಪಟಗಳನ್ನು ಹೆಂಗನ್ ಮಾಡಿ ನೀವು ಆಫ್ಟರ್ ಲಾಕ್ಡೌನ್ ಏನು ಮಾಡ್ಬೇಕು ಹೇಳ್ರಿ, ಖರೀದಿ ಮಾಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ಗೆ ಅವಶ್ಯಕತೆ ಇಲ್ಲ, ಬಟ್ ಆದರೂ ಇದ್ರಿಗೆ ನಾವು ಮುಂದೆ ನೀವು ಸಬ್ ಇನ್ಸ್ಪೆಕ್ಟರ್ ಆಗಕ್ಕ, ಇಲ್ಲ ಮುಂದೆ ಯಾವ್ದಾನ KS ಎಕ್ಸಾಮ್ ಪಾಸ್ ಆಗಕ್ಕ, ಇಲ್ಲಾಂದ್ರೆ ಯಾವ್ದಾನ ಸಬ್ ರಿಜಿಸ್ಟರ್ ಆಗಕ್ಕ, ದೊಡ್ಡ ಎಕ್ಸಾಮ್ ಪಾಸ್ ಮಾಡಕ್ಕೆ ತುಂಬ ಸರಳವಾಗಿ ಆಗ್ತದ. ಮತ್ತು ಯಾವುದೇ ಕಾರಣಕ್ಕೂ ಇದನ್ನ ಕಂಠಪಾಠ ಮಾಡೋಂಥ ಅವಶ್ಯಕತೆ ಇರಂಗಿಲ್ಲ. ನಮಗೆ ಬರೀ ಖಾಲಿ ಭೂಪಟ, ಭಾರತದ ಭೂಪಟ ಖಾಲಿ ಭೂಪಟ ಕೊಟ್ಟುಬಿಟ್ರಿಗಿನ ನಮಗೆ ಅಲ್ಲಿ ಉತ್ತರ ಪ್ರದೇಶ ಒಂದು A ಅಂತ ಕೊಟ್ಟಿರ್ತಾನೆ, ಮಹಾರಾಷ್ಟ್ರದಾಗ B ಅಂತ ಕೊಟ್ಟಿರ್ತಾನೆ, ಇಲ್ಲಿ ಕರ್ನಾಟಕದ C ಅಂತ ಕೊಟ್ಟಿರ್ತಾನೆ, ಎಲ್ಲೇನಂತ ತಮಿಳ್ನಾಡದಾಗ D ಅಂತ ಕೊಟ್ಟಿರ್ತಾನೆ, ಕೆಳಗೆ ರಾಷ್ಟ್ರೀಯ ಉದ್ಯಾನವನಗಳು ಕೊಟ್ಟಿರ್ತಾನೆ. A ಕೊಟ್ಟಲ್ಲಿ ಯಾವ್ದು ಬರ್ತದ, B ಕೊಟ್ಟಲ್ಲಿ ಯಾವ್ದು ಬರ್ತದ, C ಕೊಟ್ಟಲ್ಲಿ ಯಾವ್ದು ಬರ್ತದ, D ಕೊಟ್ಟಲ್ಲಿ ಯಾವ್ದು ಬರ್ತದ ಅಂತ ಅನುಕ್ರಮವಾಗಿ ಅಂತ ಕೇಳ್ತಾನೆ. ಅವಾಗ ನಾವು ಭೂಪಟ ನೋಡಿದ್ರೆ ಮಾತ್ರ ಹಾಕಕ್ಕ ಸಾಧ್ಯ ಆಗ್ತದೆ. ಮತ್ತೆ ಆಮೇಲೆ ಈ ಸಮಭಾಜಕ ವೃತ್ತ ಆಗಿರ್ಬೋದು, ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಮಕರ ಸಂಕ್ರಾಂತಿ ವೃತ್ತ ಆಗಿರ್ಬೋದು, ಇಲ್ಲ ನಮ್ಮ ಭಾರತದ ಮೇಲೆ ಯಾವ ವೃತ್ತ ಆದು ಹೋಗ್ಯದ, ಭಾರತ ಯಾವ ದಿಕ್ಕಿನಾಗೈತೆ ಅಂತ ನಾವು ಪುಸ್ತಕದಲ್ಲಿ ಓದುವುದಕ್ಕಿಂತ ಮುಖ್ಯವಾಗಿ ನಾವೇನು ಗಮನಿಸ್ಬೇಕಪ್ಪ ಅಂತ ಕೊಟ್ರಿಗಿನ ಭೂಪಟಗಳನ್ನು ಗಮನಿಸ್ಬೇಕಾಗ್ತದ. ಭೂಪಟಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿಬಿಟ್ರಿಗಿನ ಒಂದು 15 ದಿನ 20 ದಿನ ಇಲ್ಲಾಂದ್ರೆ 25 ದಿನ ಪರ್ಫೆಕ್ಟ್. ಯಾವ ಎಕ್ಸಾಮಿಗೆ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ ಫುಲ್ ಪರ್ಫೆಕ್ಟ್. 15 ಬರಲಿ, 20 ಬರಲಿ, ಇಲ್ಲಾಂದ್ರೆ ಒಂದು 8 ಬರಲಿ, ಇಲ್ಲ 7 ಬರಲಿ, 5 ಬರಲಿ, ಪರ್ಫೆಕ್ಟಾಗಿ ನಾವೇನು ಮಾಡೋದು ಹೇಳ್ರಿ, ಟಿಕ್ ಹಾಕಂತ ಕೆಪಾಸಿಟಿ ಬರ್ತದೆ. ನಮ್ಗೆ ಮುಖ್ಯವಾಗಿ ಇಲ್ಲಿ ನಿಮಗೆ ಜಿಯೋಗ್ರಫಿ ಯಾವುದೇ ಇರಲಿ, ಪ್ರಪಂಚದ ಭೂಗೋಳಶಾಸ್ತ್ರ ಇರಲಿ, ಭಾರತದ ಭೂಗೋಳಶಾಸ್ತ್ರ ಇರಲಿ, ಕರ್ನಾಟಕದ ಭೂಗೋಳಶಾಸ್ತ್ರ ಇರಲಿ, ಭೂಪಟವನ್ನು ಅಧ್ಯಯನ ಮಾಡೋದು ಅತ್ಯಂತ ಸೂಕ್ತ. ಇಷ್ಟು ಗೊತ್ತಿರಲಿ. ಭೂಪಟ ಮತ್ತು 5ರಿಂದ 10ನೇ ತರಗತಿ ತನ್ನ ಪುಸ್ತಕಗಳು ಮತ್ತು ಇಂಪಾರ್ಟೆಂಟ್. ನಮಗೆ 5ರಿಂದ 10ನೇ ತರಗತಿ ಜಾಸ್ತಿ ಆಯ್ತು ಸಬ್ ಇನ್ಸ್ಪೆಕ್ಟರ್ಗೆ, ಯಾವ ಎಕ್ಸಾಮಿಗೆ, ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿಗೆ, ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ PSI ಕ್ವಶನ್ ಪೇಪರ್ಸು, ಮತ್ತು ಇನ್ನೂ ಜಾಸ್ತಿ ಹೆಚ್ಚಿನ ಅಧ್ಯಯನಕ್ಕಾಗಿ ಬೇಕಾದ್ರಿಗಿನ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪುಸ್ತಕಗಳನ್ನು ಓದಿಬಿಟ್ರಿಗಿನ ನೀವು ಪರ್ಫೆಕ್ಟ್ ಆಗಿ ಏನು ಮಾಡ್ತೀರಿ ಹೇಳ್ರಿ, ಒಂದು ಹಂತಕ್ಕೆ ಬಂದ್ಬಿಡ್ತೀರಿ. ಅದನ್ನ ಬಿಟ್ಟು ಯಾವುದೋ ಒಂದು ತಗೊಂಡಿಗೆ ನಾವು ಸ್ಟಡಿ ಮಾಡೋದಕ್ಕಿಂತ ಒಂದು ಏನಂದ್ರೆ ಒಂದು ಇದಿರ್ಬೇಕು, ಇದು ಅಂದ್ರೆ ಇದು ಪ್ಲಾನ್ ಪ್ರಕಾರ ಏನು ಮಾಡ್ಬೇಕು ಹೇಳ್ರಿ, ಸ್ಟಡಿ ಮಾಡ್ಬೇಕಾಗ್ತದೆ. ಅದಕ್ಕೆ ನೀವು ಕರೆಕ್ಟಾಗಿ ಓದ್ಕೋಬೇಕು. ನೋಡ್ರಿ, ಭೂಪಟ ನೋಡಿದ ತಕ್ಷಣ ನಮ್ಗೆ ನದಿಗಳಂತ ಕೊಟ್ಟರೆ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಈ ಕಡೆ ಅರಬ್ಬಿಯನ್ ಸಿ, ಈ ಕಡೆ ಪಶ್ಚಿಮಕ್ಕೆ ಐತೆ ನೋಡಿ ಅರಬ್ಬಿಯನ್ ಸಿ ಅಂದ್ರೆ ಅರಬ್ಬಿ ಸಮುದ್ರ. ಇಲ್ಲಿ ಪೂರ್ವಕ್ಕೆ ಯಾವ್ದು ಹೇಳ್ರಿ, ಬಂಗಾಳ ಕೊಲ್ಲಿ, ಕೆಳಗಡೆ
ಹಿಂದೂ ಮಹಾಸಾಗರ ಅಂತ ಐತೆ. ಅಂದ್ರೆ ನೀವು ನದಿಗಳ ಬಗ್ಗೆ ಸ್ಟಡಿ ಮಾಡುವ ಸಂದರ್ಭದಲ್ಲಿ ನದಿಗಳು ಯಾವ ದಿಕ್ಕಿಗೆ ಹರಿತೇವೆ ಇಂಪಾರ್ಟೆಂಟ್, ಯಾವ ಸ್ಟೇಟ್ನಾಗ ಹರಿತೇವೆ ಇಂಪಾರ್ಟೆಂಟ್, ನದಿಗಳು ಉಪನದಿಗಳು ಇಂಪಾರ್ಟೆಂಟ್, ಮತ್ತೆ ಆ ನದಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಡ್ಯಾಮ್ ಯಾವ್ಯಾವ ಸ್ಟೇಟ್ನಾಗ ಕಟ್ಟಾರ ಇಂಪಾರ್ಟೆಂಟ್, ಮತ್ತೆ ನಮ್ಮ ಕರ್ನಾಟಕದಾಗಿನ ಆದ್ರಿಗಿನ ಯಾವ ಜಿಲ್ಲೆದ ಕಟ್ಟಾರ ಇಂಪಾರ್ಟೆಂಟು. ಅದಕ್ಕೆ ನೀವು ಕರೆಕ್ಟಾಗಿ ತಿಳ್ಕೊರಿ. ನಮಗೆ ಕರ್ನಾಟಕ ಪಕ್ಕನೇ ಇರೋದು ಅರಬ್ಬಿ ಸಮುದ್ರ, ಅರಬಿಯನ್ ಸಿ ಅಂತ ಇದೆ ನೋಡ್ರಿ, ಅರಬ್ಬಿ ಸಮುದ್ರ. ಇದು ಪಶ್ಚಿಮಕ್ಕೆ ಬರ್ತದ, ಪೂರ್ವಕ್ಕೆ ಕೊಟ್ರಿಗಿನ ಬೇ ಆಫ್ ಬೆಂಗಾಲ್ ಅಂತ ಬರ್ತದ. ಅಂದ್ರೆ ಬಂಗಾಳ ಕೊಲ್ಲಿ ಪೂರ್ತಿ ದಕ್ಷಿಣಕ್ಕೆ ಬಂದ್ರಿಗಿನ ಹಿಂದೂ ಮಹಾಸಾಗರ ಅಂತ ಬರ್ತದ. ನಿಮಗೆ ಮುಂದೆ ಒಂದೊಂದು ಗೊತ್ತಾತವ. ನೀವು ಪರ್ಫೆಕ್ಟ್ ಆಗಿ ನದಿಗಳ ಬಗ್ಗೆ ತಿಳ್ಕೋಬೇಕು. PSI ಪ್ರಬಂಧ ಬಂದ್ರಿಗುನ ಇದರಲ್ಲೇ ಬರ್ತದ. PSI ಪ್ರಬಂಧ ನದಿ ವಿವಾದಗಳು ಇಲ್ಲಾಂದ್ರೆ ಅಂತಾರಾಜ್ಯ ನದಿ ವಿವಾದಗಳು, ಇಲ್ಲಂತಂದು ಕೊಟ್ರಿಗಿನ ಕಾವೇರಿ ನದಿ ವಿವಾದ, ಕೃಷ್ಣ ನದಿ ವಿವಾದ ಈ ಟೈಪ್ ಕೊಡ್ತಾರೆ. ಇಲ್ಲಾಂದ್ರೆ ಮಹದಾಯಿ ನದಿ ವಿವಾದ, ಇಲ್ಲಾಂದ್ರೆ ಕಿಶನ್ ಗಂಗಾ ಆಗಿರ್ಬೋದು, ಮೇಕೆದಾಟು ಆಗಿರ್ಬೋದು. ಇವತ್ತು ಮೇಕೆದಾಟಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಇತ್ತು, ಅದು ಕೂಡ ಇಂಪಾರ್ಟೆಂಟ್ ಐತಿ. ಅದಕ್ಕೆ ನಾವು ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ಯಾವ ಸುದ್ದಿಯಲ್ಲಿ ಇರ್ತಾವಲ್ಲ ಔಟ್ರ ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು. ಕರೆಕ್ಟಾಗಿ ನೀವು ಏನಂದ್ರೆ ನಾನು ಏನು ಓದ್ತೀನಿ, ನಾನು ಏನು ಹೇಳ್ತೀನಿ ಕರೆಕ್ಟಾಗಿ ಕಲ್ಕರಿ.